ಬದಲಾವಣೆ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ನಾವು ಹಲವಾರು ಸಲ ಮಾತನಾಡಿದ್ದೀವಿ. ನೀವು 2.5 ವರ್ಷದಿಂದ ಅದನ್ನೇ ಕೇಳ್ತಾ ಇದ್ದಾರೆ. ಅಥವಾ ಬಿಜೆಪಿಯವರು ಪ್ರತಿ ಮೊದಲನೇ ದಿವಸದಿಂದ ಭವಿಷ್ಯ ಹೇಳ್ತಾನೆ ಬಂದಿದ್ದಾರೆ. ಅವ್ರು ಒಳ್ಳೇದಾಗಲಿ. ಈಗ ನಮ್ಮ ಭವಿಷ್ಯನೇ ಐತೆ, ಪ್ರಧಾನಮಂತ್ರಿಯವರು 5 ವರ್ಷ ಇರಲ್ಲ ಅಂತ ಭವಿಷ್ಯ ನೀವು ಕೇಳ್ತೀರಾ? ಬಿಜೆಪಿಯವರು ಕೇಳಲ್ಲ. ನೀವು ನಮ್ದು ಒಂದಿದೆ, 5 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು 5 ವರ್ಷ ಪ್ರಧಾನಮಂತ್ರಿ ಆಗಿರಲ್ಲ. ಒಳಗೆ ಭಾಳ ಒತ್ತಡ ಇದೆ, ತಿಕ್ಕಾಟ ಇದೆ, ಫಾರಿನ್ ಪಾಲಿಸಿಗಳು ಫೇಲ್ ಆಗಿಬಿಟ್ಟಿದ್ದಾವೆ. ಚಂದ್ರಬಾಬು ನಾಯ್ಡು ಈಗ 100 ರೂಪಾಯಿ ನೋಟು 200 ರೂಪಾಯಿ ಪ್ರಿಂಟ್ ಮಾಡಂತ ಹೇಳ್ತಾ ಇದ್ದಾರೆ. 2,000 ರೂಪಾಯಿ ನೋಟ್ ಇವತ್ತು ಸಿಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ. ಇದನ್ನು ಭಾಳ ದೊಡ್ಡ ಚರ್ಚೆ ಇದೆ. ಇದನ್ನು ನೀವು ತಗೋಬೇಕು. ದಯಮಾಡಿ ಐ ರಿಕ್ವೆಸ್ಟ್ ಯು ಫ್ರೆಂಡ್ಸ್ ಟು ಸ್ಪೀಕ್ ಅಬೌಟ್ ದಿಸ್ ಆಲ್ಸೋ ಅಂತ ತಮಗೆ ಮನವಿ ಮಾಡಿ. ನೋಡ್ರಿ, ಇಲ್ಲಿ ಏನೇ ಅಲ್ಲ, ಒಂದು ಮುಗಿಸ್ತೀನಿ. ಇದ್ರಾಗ ಏನಿದೆ ಅಂತಂದ್ರೆ, ನಾವು ಪ್ರಶ್ನೆ ಕೇಳೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಮಗೇನು ಮೋದಿ ಸಾಹೇಬ್ರೇನು ಪರ್ಸನಲ್ ನಾವು ಕೇಳ್ತಾ ಇಲ್ಲ ಅಲ್ವಾ? ಈ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ. ಅವರಿಗೆ, ನಮಗೆ, ಅಥವಾ ಯಾರೇ ಆಡಳಿತ ಇದ್ದ ಪಕ್ಷಕ್ಕೆ ಎಲ್ಲರಿಗೆ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಇದೆ. ನಾನು ಪ್ರಶ್ನೆ ಕೇಳಿದ್ದೇನೆ, ನನ್ನ ವಿಚಾರನ ವಿಮರ್ಶೆನ ಮಾಡಿದ್ದೇನೆ. ಅವ್ರು ನಾನು ಮಾಡಿರ್ತಕ್ಕಂಥ ವಿಮರ್ಶೆನ, ನನ್ನ ಪ್ರಶ್ನೆಗಳಿಗೆ ಅವ್ರಿಗೆ ತೊಂದರೆ ಆಗಿದ್ದರೆ ನಾನು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಅವ್ರು ಪರ್ಸ್ನಲ್ ಆಗಿ ನನ್ನ ಬಗ್ಗೆ ಏನು ಮಾತನಾಡಿದ್ರು ಕೂಡ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ. ಬದಲಾವಣೆ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ನಾವು ಹಲವಾರು ಸಲ ಮಾತನಾಡಿದ್ದೀವಿ. ನೀವು 2.5 ವರ್ಷದಿಂದ ಅದನ್ನೇ ಕೇಳ್ತಾ ಇದ್ದಾರೆ. ಅಥವಾ ಬಿಜೆಪಿಯವರು ಪ್ರತಿ ಮೊದಲನೇ ದಿವಸದಿಂದ ಭವಿಷ್ಯ ಹೇಳ್ತಾನೆ ಬಂದಿದ್ದಾರೆ. ಅವ್ರು ಒಳ್ಳೇದಾಗಲಿ. ಈಗ ನಮ್ಮ ಭವಿಷ್ಯನೇ ಐತೆ, ಪ್ರಧಾನಮಂತ್ರಿಯವರು 5 ವರ್ಷ ಇರಲ್ಲ ಅಂತ ಭವಿಷ್ಯ ನೀವು ಕೇಳ್ತೀರಾ? ಬಿಜೆಪಿಯವರು ಕೇಳಲ್ಲ. ನೀವು ನಮ್ದು ಒಂದಿದೆ, 5 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು 5 ವರ್ಷ ಪ್ರಧಾನಮಂತ್ರಿ ಆಗಿರಲ್ಲ. ಒಳಗೆ ಭಾಳ ಒತ್ತಡ ಇದೆ, ತಿಕ್ಕಾಟ ಇದೆ, ಫಾರಿನ್ ಪಾಲಿಸಿಗಳು ಫೇಲ್ ಆಗಿಬಿಟ್ಟಿದ್ದಾವೆ. ಚಂದ್ರಬಾಬು ನಾಯ್ಡು ಈಗ 100 ರೂಪಾಯಿ ನೋಟು 200 ರೂಪಾಯಿ ಪ್ರಿಂಟ್ ಮಾಡಂತ ಹೇಳ್ತಾ ಇದ್ದಾರೆ. 2,000 ರೂಪಾಯಿ ನೋಟ್ ಇವತ್ತು ಸಿಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ. ಇದನ್ನು ಭಾಳ ದೊಡ್ಡ ಚರ್ಚೆ ಇದೆ. ಇದನ್ನು ನೀವು ತಗೋಬೇಕು. ದಯಮಾಡಿ ಐ ರಿಕ್ವೆಸ್ಟ್ ಯು ಫ್ರೆಂಡ್ಸ್ ಟು ಸ್ಪೀಕ್ ಅಬೌಟ್ ದಿಸ್ ಆಲ್ಸೋ ಅಂತ ತಮಗೆ ಮನವಿ ಮಾಡಿ. ನೋಡ್ರಿ, ಇಲ್ಲಿ ಏನೇ ಅಲ್ಲ, ಒಂದು ಮುಗಿಸ್ತೀನಿ. ಇದ್ರಾಗ ಏನಿದೆ ಅಂತಂದ್ರೆ, ನಾವು ಪ್ರಶ್ನೆ ಕೇಳೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಮಗೇನು ಮೋದಿ ಸಾಹೇಬ್ರೇನು ಪರ್ಸನಲ್ ನಾವು ಕೇಳ್ತಾ ಇಲ್ಲ ಅಲ್ವಾ? ಈ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ. ಅವರಿಗೆ, ನಮಗೆ, ಅಥವಾ ಯಾರೇ ಆಡಳಿತ ಇದ್ದ ಪಕ್ಷಕ್ಕೆ ಎಲ್ಲರಿಗೆ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಇದೆ. ನಾನು ಪ್ರಶ್ನೆ ಕೇಳಿದ್ದೇನೆ, ನನ್ನ ವಿಚಾರನ ವಿಮರ್ಶೆನ ಮಾಡಿದ್ದೇನೆ. ಅವ್ರು ನಾನು ಮಾಡಿರ್ತಕ್ಕಂಥ ವಿಮರ್ಶೆನ, ನನ್ನ ಪ್ರಶ್ನೆಗಳಿಗೆ ಅವ್ರಿಗೆ ತೊಂದರೆ ಆಗಿದ್ದರೆ ನಾನು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಅವ್ರು ಪರ್ಸ್ನಲ್ ಆಗಿ ನನ್ನ ಬಗ್ಗೆ ಏನು ಮಾತನಾಡಿದ್ರು ಕೂಡ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ.